ಒಂದು ಗಾದೆ ಮಾತಿದೆ, ಸಂಕಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ. ಅದು ಸತ್ಯನೂ ಹೌದು. ಆದರೆ ನಾವೆಲ್ಲ ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ನಮ್ಮ ಸಂಕಷ್ಟಕ್ಕೆ ಕಾರಣ ಏನು ಶನಿ ದೇವರಲ್ಲ, ಶನಿಗೆ ಸಂಬಂಧಿಸಿದ ನಮ್ಮೊಳಗಿನ ಒಂದಷ್ಟು ಗುಣಗಳಿರ್ತವೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡಿರ್ತೀವಿ ನೋಡಿ, ಅದು ಸಂಕಷ್ಟಕ್ಕೆ ಕಾರಣ ಆಗಿರ್ತದೆ. ಯಾಕೆಂದರೆ ಶನಿ ಅಂದರೆ ಕೇವಲ ಗುಡಿಯೊಳಗಿನ ಮೂರ್ತಿ ಅಷ್ಟೇ ಅಲ್ಲ. ಶನಿ ಅನ್ನೋದು ಒಂದು ಸಿಸ್ಟಮ್, ಆ್ಯಕ್ಚುಲಿ ಇದೊಂದು ಪ್ರಿನ್ಸಿಪಲ್, ಇದು ನಮ್ಮೊಳಗಿನ ಒಂದು ಗುಣ ಆಗಿರ್ತದೆ. ಎಲ್ಲ ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಗುಣ ಸ್ವಭಾವ ಇದೆ. ಇದನ್ನು ಶಾಸ್ತ್ರದಲ್ಲೂ ಕೂಡ ವಿವರಿಸಲಾಗಿದೆ. ಸೊ ಯಾವಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಗುಣ ಸ್ವಭಾವ ನಮ್ಮಲ್ಲಿ ಇರೋದಿಲ್ವೋ ಆವಾಗ ಆ ಗ್ರಹದ ದಶೆ ಅಥವಾ ಸಂಚಾರ ಅಥವಾ ಗೋಚಾರ ಅಂತ ನಡೆದಾಗ ಅದು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗೇ ಶನಿಯೂ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಶನಿಯ ಮುಖ್ಯ ಗುಣಗಳು ಯಾವ್ಯಾವುದು ಅಂತ: ಶಿಸ್ತು ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಸಹನೆ ಪೇಷನ್ಸ್, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ ಪ್ರಜ್ಞೆ ಅಂದರೆ ಡ್ಯೂಟಿ ಕಾನ್ಷಿಯಸ್ನೆಸ್ ಮತ್ತು ನಿರಂತರತೆ.